ರಾಜ್ಯದ 30 ಜಿಲ್ಲೆಯ 30 ಸುದ್ದಿಗೆ ಸ್ವಾಗತ. ನಾನು ನಮ್ರತಾ. ಒಂದೊಂದಾಗಿ ನೋಡ್ತಾ ಹೋಗೋಣ. ದೇಶದಾದ್ಯಂತ ಇಂಡಿಗೋ ವಿಮಾನ ಸಂಚಾರದಲ್ಲಿ ವ್ಯತ್ಯಯ ಬಿಸಿ ನೂತನ ವಧು-ವರರಿಗೂ ತಟ್ಟಿದೆ. ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಕಳೆದ ಬುಧವಾರ ವಧು ಮೇಧಾ ಹಾಗೂ ವರ ಸಂಗಮ ದಾಸ್ ಅವರ ಆರತಕ್ಷತೆ ಆಯೋಜಿಸಲಾಗಿತ್ತು. ನವೆಂಬರ್ 23ರಂದು ಭುವನೇಶ್ವರದಲ್ಲಿ ಮದುವೆಯಾದ ಈ ಜೋಡಿ ಬೆಂಗಳೂರಿಗೆ ಆಗಮಿಸಿ ಅಲ್ಲಿಂದ ಹುಬ್ಬಳ್ಳಿಗೆ ಬರಲು ಡಿಸೆಂಬರ್ 2ರ ವಿಮಾನ ಬುಕ್ ಮಾಡಿದ್ರು. ವಿಮಾನ ಸಂಚಾರದಲ್ಲಿ ವ್ಯತ್ಯಯವಾಗಿದ್ದ ಪರಿಣಾಮ ವಧು-ವರರು ಹುಬ್ಬಳ್ಳಿಗೆ ಆರತಕ್ಷತೆ ಸಂದರ್ಭದಲ್ಲಿ ತಲುಪಲು ಸಾಧ್ಯವಾಗಲಿಲ್ಲ. ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಆರತಕ್ಷತೆಯಲ್ಲಿ ಭಾಗಿಯಾದರು. ಅಯ್ಯಪ್ಪ ಮಾಲಾಧಾರಿಗಳಿಗೂ ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಬಿಸಿ ತಟ್ಟಿದೆ. ಆಂಧ್ರದ ನೆಲಗೊಂಡ ಮೂಲದಿಂದ ಬೆಂಗಳೂರಿಗೆ ಬಂದಿದ್ದ ಮಾಲಾಧಾರಿಗಳು ಕೇರಳದ ಕೊಚ್ಚಿನ್ ಏರ್ಪೋರ್ಟ್ಗೆ ಹೋಗಬೇಕಿತ್ತು. ಆದರೆ ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆಗಿದ್ರಿಂದ ಅಯ್ಯಪ್ಪ ಮಾಲಾಧಾರಿಗಳು ರೊಚ್ಚಿಗೆದ್ರು. ನಮಗಾದ ಅವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಹಾಗೂ ಕೇರಳ ಸರ್ಕಾರ ಗಮನಿಸಬೇಕು, ಹಾಗೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಕೇರಳ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕಂತ ಆಗ್ರಹಿಸಿದ್ದಾರೆ. ಕಲಬುರಗಿ ಬೆಂಗಳೂರು ನಡುವೆ ಸಂಚರಿಸುವ ವಂದೇ ಭಾರತ್ ರೈಲಿನ ಸಮಯದಲ್ಲಿ ಬದಲಾಗಿದೆ. ಬೆಳಗ್ಗೆ 5:15ರ ಬದಲು ಬೆಳಗ್ಗೆ 6:10ಕ್ಕೆ ಕಲಬುರಗಿಯಿಂದ ಹೊರಡಲಿರೋ ವಂದೇ ಭಾರತ್ ಸುಮಾರು 55 ನಿಮಿಷ ತಡವಾಗಿ ಅಂತಂದ್ರೆ ಮಧ್ಯಾಹ್ನ 2:10ಕ್ಕೆ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ಗೆ ತಲುಪಲಿದೆ. ಆದರೆ ಬೆಂಗಳೂರಿನಿಂದ ಕಲಬುರಗಿಗೆ ಬರೋ ಸಮಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆ ಹುಬ್ಬಳ್ಳಿಯ ಉದಯನಗರದಲ್ಲಿ ಅಕ್ರಮವಾಗಿ ಕಟ್ಟಿದ್ದ 47 ಮನೆಗಳನ್ನು ತೆರವು ಮಾಡಲಾಗಿದೆ. ಮೂಲ ದಾಖಲಾತಿ ನೋಡದೆ ಮೋಸ ಹೋಗಿ ಮನೆ ಕಟ್ಟಿಕೊಂಡವರ ಬದುಕು ಈಗ ಬೀದಿಗೆ ಬಿದ್ದಿದೆ. ರಾಮರಾವ್ ಸಬನೀಸ್ ಅನ್ನೋರಿಗೆ ಸೇರಿದ ಜಾಗವನ್ನ ತನ್ನದೇ ಎಂದು ಸಿಕಂದರ್ ಎನ್ನುವ ವ್ಯಕ್ತಿ ತನ್ನದೇ ಎಲ್ಲ ಅಂತ ಅಮಾಯಕರಿಗೆ ಮಾರಾಟ ಮಾಡಿ ವಂಚಿಸಿದ್ದಾನೆ. ತಮ್ಮ ಜಾಗಕ್ಕಾಗಿ ರಾಮರಾವ್ ಪಟ್ಟು ಹಿಡಿದು ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ ಸಹ ರಾಮರಾವ್ ಪರ ತೀರ್ಪು ನೀಡದ ಹಿನ್ನೆಲೆ ಸಾವಿರಾರು ರೂಪಾಯಿ ಕೊಟ್ಟು ಮೋಸ ಹೋದ ಜನ ಬೀದಿ ಪಾಲಾಗಿದ್ದಾರೆ. ಕಲಬುರಗಿಯ ಸಿದ್ದಾರೂಢ ಕಾಲೋನಿಯಲ್ಲಿ ತೆರಿಗೆದಾರರ ಸಂಕಷ್ಟವನ್ನ ಕೇಳೋರೇ ಇಲ್ಲದಂತಾಗಿದೆ. ಯಾಕಂದ್ರೆ ಇಲ್ಲಿ ಪಾಲಿಕೆಯೂ ಇಲ್ಲ, ಗ್ರಾಮ ಪಂಚಾಯಿತಿಯೂ ಇಲ್ಲ. ಹೀಗಾಗಿ ತೆರಿಗೆ ಕಟ್ಟಲಾಗದೆ ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಳ್ಳಲಾಗದೆ ಜನ ಪರದಾಡ್ತಾ ಇದ್ದಾರೆ. ಈ ಸಂಬಂಧ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಮೊಂಡುತನಕ್ಕೆ ಜನ ಆಕ್ರೋಶಗೊಂಡಿದ್ದಾರೆ. ಸರ್ಕಾರಿ ಕಚೇರಿಗೆ ತನ್ನ ಮನೆಯನ್ನ ಬಾಡಿಗೆ ಕೊಟ್ಟ ರೈತರೊಬ್ಬರು ದುಡ್ಡು ಪಡೆಯೋಕೆ ಅಲೆದು ಕಣ್ಣೀರಿಟ್ಟಿದ್ದಾರೆ. ಮಂಡ್ಯದ ಹೊಳಲು ಗ್ರಾಮದ ರೈತ ಶಿವ ಅನ್ನೋರು ಇಲ್ಲಿನ ನಾಡ ಕಚೇರಿಗೆ ತಮ್ಮ ಮನೆಯನ್ನ ಬಾಡಿಗೆ ಕೊಟ್ಟಿದ್ರು. ಆದ್ರೆ ಇಲ್ಲಿನ ಅಧಿಕಾರಿಗಳು 3 ತಿಂಗಳ ಬಾಡಿಗೆ, ವಿದ್ಯುತ್ ಬಿಲ್ ಸೇರಿ ಸುಮಾರು 1,90,000 ರೂಪಾಯಿ ಕೊಡಲು 2 ವರ್ಷಗಳಿಂದ ರೈತನನ್ನ ಅಲ್ದಾಡಿಸ್ತಾ ಇದ್ದಾರೆ. ಅಲ್ಲದೆ 10,000 ರೂಪಾಯಿ ಲಂಚಕ್ಕೂ ಬೇಡಿಕೆ ಇಟ್ಟಿದ್ದಾರೆ. ಸದ್ಯ ಸ್ಥಳಕ್ಕೆ ಬಂದ ಎಸಿ ಶಿವಮೂರ್ತಿ ನಿಮ್ಮ ಹಣವನ್ನ ಬೇಗ ಕೊಡಿಸ್ತೀವಿ ಅಂತ ರೈತರಿಗೆ ಭರವಸೆ ನೀಡಿ ಕಳುಹಿಸಿದ್ದಾರೆ. ಹೋಟೆಲ್ ರೂಮ್ ಬುಕಿಂಗ್ ನೆಪದಲ್ಲಿ ಸೈಬರ್ ವಂಚನೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಜಾಲಹಳ್ಳಿ ನಿವಾಸಿಯಾಗಿರೋ ರಾಜ್ ಶರ್ಮಾ ಆನ್ಲೈನ್ನಲ್ಲೇ ರೂಮ್ ಬುಕಿಂಗ್ಗೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮಾ ಹೈ ಕ್ಲಾಸ್ ರೂಮ್ ಫೋಟೋಸ್ ಕಳುಹಿಸಿ ಸುಮಾರು 1 ಲಕ್ಷದವರೆಗೂ ಆನ್ಲೈನ್ನಲ್ಲಿ ಹಣ ಪಡೆದಿದ್ದಾರೆ. ಹಣ ಅಕೌಂಟ್ಗೆ ಬೀಳ್ತಾ ಇದ್ದಂತೆ ವಂಚಕರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ವಂಚನೆಗೊಳಗಾದ ರಾಜ್ ಶರ್ಮಾ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಸೈಬರ್ ಅಪರಾಧಿಗಾಗಿ ಬಲೆ ಬೀಸಿದ್ದಾರೆ. ಎಲ್ಲಾ ಬಸ್ಗಳ ನಿಲುಗಡೆಗಾಗಿ ವಿದ್ಯಾರ್ಥಿಗಳು ಹೆದ್ದಾರಿಯಲ್ಲಿ ಪ್ರತಿಭಟನೆ ಮಾಡಿರೋ ಘಟನೆ ಯಾದಗಿರಿಯ ಗುಂಡಳ್ಳಿಯಲ್ಲಿ ನಡೆದಿದೆ. ಬಸ್ ನಿಲ್ಲಿಸದೆ ಇರುವುದರಿಂದ ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜಿಗೆ ಹೋಗಲು ಆಗ್ತಾ ಇಲ್ಲ. ಇದೇ ಕಾರಣದಿಂದ 280 ವಿದ್ಯಾರ್ಥಿಗಳ ಓದಿನ ಮೇಲೆ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಫಲಿತಾಂಶ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ ಅಂತ ವಿದ್ಯಾರ್ಥಿಗಳು ಸಿಂದಗಿ ಕೊಂಡಗಲ್ ರಾಜ್ಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಿದರು. ವೇಗದೂತ ಬಸ್ ಸೇರಿದಂತೆ ಎಲ್ಲಾ ಬಸ್ಗಳು ಇಲ್ಲಿ ನಿಲ್ಲಿಸಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದು ಗ್ರಾಮಸ್ಥರು ಸಹ ಸಾಥ್ ಕೊಟ್ಟಿದ್ದಾರೆ. अच्छा है बस वाला लुच्चा है बेके बेको न्याय ಬೇಕು बेके बेको न्याय ಬೇಕು ಕಾನೂನು ಅಂತ ಕಾನೂನು ಹೋರಾಟಕ್ಕೆ ಕಾನೂನು ಕಾನೂನು ಊಟ ಬಿಟ್ಟಿದ್ದೀನಿ ನಾನು. ಸೊ ಇದಕ್ಕೆ ಉತ್ತರ ಯಾವ ಅಧಿಕಾರಿಗಳು ಕೊಡ್ತಾ ಇಲ್ಲ. ಅದಕ್ಕೆ ಈ ವಿಡಿಯೋ ಮುಖಾಂತರ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ. ಇದೊಂದು ಸ್ಟೂಡೆಂಟ್ ಇಶ್ಯೂ ಆಗಿದೆ. ಹೋರಾಟ अच्छा है बस वाला लुच्चा है
ಖಾಲಿ ಇರುವ ಶಿಕ್ಷಕರ ಹುದ್ದೆ ನೇಮಕಕ್ಕೆ ಆಗ್ರಹಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರಿಂದ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಆಯುಕ್ತರ ಕಚೇರಿ ಎದುರು ಪ್ರತಿಭಟಿಸಿದ್ದಾರೆ. ಖಾಲಿ ಇರುವ ಬರೋಬ್ಬರಿ 10,000ಕ್ಕೂ ಹೆಚ್ಚು ಹುದ್ದೆ ನೇಮಕ ಮಾಡಿ, ಇಲ್ಲವಾದರೆ ಬೆಳಗಾವಿ ಚಲೋ ಮಾಡುವ ಮೂಲಕ ಅಧಿವೇಶನದ ಸಂದರ್ಭದಲ್ಲಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ.